ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಗಿ ಹಾಲನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ರುಚಿಕರವಾಗಿರುತ್ತೆ. ಹಾಗೆ ಇದು ತುಂಬ ದೇಹಕ್ಕೆ ತುಂಬಾ ತಂಪಾದಂಥ ಹಾಲು ಅಂತಲೇ ಹೇಳಬಹುದು. ಇದು ಮಾಡೋದು ಸಹ ತುಂಬಾ ಈಸಿ. 2-3 ಇಂಗ್ರೀಡಿಯೆಂಟ್ಸಿಂದ ಮಾಡುವಂತಹ ರೆಸಿಪಿ. ಈ ಬೇಸಿಗೆ ಕಾಲಕ್ಕೆ ಈ ರೀತಿಯ ಹಾಲನ್ನು ಮಾಡಿಕೊಡೋದ್ರಿಂದ ಬಾಡಿ ಸಹ ತುಂಬ ತಂಪಾಗಿರುತ್ತೆ. ಮಕ್ಕಳಿಗೂ ಸಹ ಇಷ್ಟಪಟ್ಟು ಇದನ್ನು ಕುಡಿತಾರೆ. ಇದನ್ನು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ರಾಗಿಯನ್ನು ತಗೊಳ್ತಾ ಇದ್ದೇನೆ. ನಾನಿಲ್ಲಿ 1-1.5 ಕಪ್ ಆಗುವಷ್ಟು ರಾಗಿಯನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈ ರಾಗಿಯನ್ನು ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಇದನ್ನು 3-4 ಸಲನಾದರೂ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಸ್ವಲ್ಪ ಕೈಯಿಂದ ಉಜ್ಜಿ, ಹಾಗೆ ಸ್ವಲ್ಪ ಉಜ್ಜಿ ಇದನ್ನು ನೀವು ವಾಶ್ ಮಾಡ್ಕೊಳ್ಬೇಕು. ಏನಾದರೂ ಡಸ್ಟ್ ಇದ್ದರೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ನೋಡಿ ಎಷ್ಟು ಡಸ್ಟ್ ಇದೆ ಅಂತ. ಸೊ ಈ ರೀತಿ ಚೆನ್ನಾಗಿ 3-4 ಸಲನಾದರೂ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇದು 3-4 ಸಲ ವಾಶ್ ಆದಮೇಲೆ ಇದಕ್ಕೆ ನಾನು 1-2 ಲೋಟ ನೀರನ್ನು ಹಾಕಿಬಿಟ್ಟು ಇದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೇನೆ. ನೀವು ಇದನ್ನು ಓವರ್ನೈಟ್ ಬೇಕಾದರೂ ನೆನೆಸಿಟ್ಟು ಮಾರ್ನಿಂಗ್ ಮಾಡಬಹುದು. ಇಲ್ಲ ಅಟ್ಲೀಸ್ಟ್ ನಾವಿಲ್ಲಿ 4-5 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು. ಇವಾಗ ನಾನಿಲ್ಲಿ ಬೆಲ್ಲವನ್ನು 1/4 kg ಆಗೋಷ್ಟು ಬೆಲ್ಲವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ನೋಡಿ ರಾಗಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದು ಚೆನ್ನಾಗಿ ನೆಂದಿದೆ ಸಹ. ಈ ನೀರನ್ನು ನಾನು ಸ್ಟೇನ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು 2 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು, ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು ರಾಗಿಯನ್ನು ಹಾಕ್ಕೊಂಡು ಇದರ ಹಾಲನ್ನು ತೆಕ್ಕೊಳ್ತಾ ಇದ್ದೇನೆ. ಈ ರಾಗಿ ಹಾಲನ್ನು ಚೆನ್ನಾಗಿ 2-3 ಸಲನಾದರೂ ನೀರು ಹಾಕಿಬಿಟ್ಟು ನೀವು ಹಾಲನ್ನು ತೆಗಿಬೇಕು. ಇಲ್ಲಿ ನೋಡಿ, ಇವಾಗ ನಾನು ಸ್ವಲ್ಪ ನೀರನ್ನು ಹಾಕಿ ಈ ರಾಗಿನ ನಾನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೆ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಬಂದಿದ್ದೀನಿ. ಇದು ಚೆನ್ನಾಗಿ ದಪ್ಪ ಹಾಲು ಕೊಡುತ್ತೆ. ಸೊ ನೀವು ಇದನ್ನು ಎಷ್ಟು ಸಲ ಆಗುತ್ತೆ ಅಷ್ಟು ಸಲ 3-4 ಸಲನಾದರೂ ನೀರು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅರ್ದು ಚೆನ್ನಾಗಿ ಹಾಲನ್ನು ತೆಗೀರಿ. ಲಾಸ್ಟಿಗೆ ಖಾಲಿ ರಾಗಿದು ಮೇಲ್ಗಡೆ ಸಿಪ್ಪೆ ಮಾತ್ರ ಉಳಿಯುತ್ತೆ. ಆ ರೀತಿ ನೀವು ಚೆನ್ನಾಗಿ ಹಾಲನ್ನು ಬೇರೆ ಮಾಡಬೇಕು. ನಾನು ಇದನ್ನು 3ನೇ ಸಲ ಹಾಲನ್ನು ತೆಗಿತಾ ಇದ್ದೇನೆ. ನೋಡಿ, ಇವಾಗ ರಾಗಿ ಮೇಲ್ಗಡೆ ಸಿಪ್ಪೆ ಮಾತ್ರ ಇದೆ. ಇಷ್ಟು ಹಾಲನ್ನು ನಾನಿಲ್ಲಿ ತೆಗೆದಿದ್ದೀನಿ. ಇವಾಗ ನಾನಿಲ್ಲಿ ಅರ್ಧ ಹೋಳಿಗಿಂತ ಸ್ವಲ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಷ್ಟೇ. ನೀವು ಬೇಕಾದರೆ ಇದನ್ನು ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿವಾಗ ಕಾಯಿ ರಸವನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ನೀವು ನೀರು ಹಾಕಿ 1-2 ಸಲ ಹಾಲನ್ನು ತೆಕ್ಕೊಳ್ಳಿ. ನಾನು ಇಲ್ಲಿ 2 ಸಲ ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಾಯಿ ರಸನ ಸಹ ತೆಕ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಈ ಹಾಲಿಗೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೆಲ್ಲ ಕಮ್ಮಿ ಬೇಕು ಅನಿಸಿದರೆ ಕಮ್ಮಿ ಹಾಕ್ಕೊಳ್ಳಿ. ಇಲ್ಲಿ ನಾನು 1/4 kg ಬೆಲ್ಲನಾದರೂ ಯೂಸ್ ಮಾಡಿದ್ದೀನಿ. ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 15-20 ನಿಮಿಷ ಇದನ್ನು ಸೈಡಿಗೆ ಮುಚ್ಚಿಡಬೇಕು. ಎಲ್ಲ ಬೆಲ್ಲನೂ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ನೀವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡಿ. ನೋಡಿ, ಇವಾಗ ಎಲ್ಲ ಬೆಲ್ಲ ಕರಗಿದೆ. ಇದನ್ನು ಇನ್ನೊಂದು ಸಲ ಸೋಸ್ಕೊಳ್ಳಿ. ಇವಾಗ ಇದನ್ನು ನಾನು ಸರ್ವ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ನೀವು ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಬಹುದು ಬೇಕಾದರೆ, ಇಲ್ಲ ಹಾಗೆ ಸಹ ಕುಡಿಬೋದು. ತುಂಬಾ ರುಚಿಕರವಾಗಿರುತ್ತೆ. ಸ್ವಲ್ಪ ತಣ್ಣಗೆ ಬೇಕು ಅಂದರೆ ನೀವು ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಬೋದು. ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ರಾಗಿ ಹಾಲು ರೆಡಿಯಾಗಿದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.